ಡಿಜಿಪಿ ರಾಮಚಂದ್ರ ರಾವ್ ನಿವೃತ್ತಿ ಹಿನ್ನೆಲೆ ಇಬ್ಬರು ಐಪಿಎಸ್ ಅಧಿಕಾರಿಗಳ ನಡುವೆ ಡಿಜಿಪಿ ಪ್ರಮೋಷನ್ಗೆ ಅಂತ ಈಗ ಫೈಟ್ ಶುರುವಾಗಿದೆ. ಎಡಿಜಿಪಿ ದಯಾನಂದ್ ಮತ್ತು ಎಡಿಜಿಪಿ ಹೇಮಂತ್ ಕುಮಾರ್ ಸಿಂಗ್ ಅವರ ನಡುವೆ ಶುರುವಾಗಿರುವಂತ ಫೈಟ್ ಇದು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಹೇಮಂತ್ ಕುಮಾರ್ ಸಿಂಗ್ ಹೊಸ ಸಿಎಂ ಬಂದ ನಂತರ ನೂತನ ಪೊಲೀಸ್ ಆಯುಕ್ತರ ನೇಮಕ ಆಗುತ್ತೆ. ಪೊಲೀಸ್ ಆಯುಕ್ತರ ರೇಸ್ನಲ್ಲಿ ಈಗ ಎಡಿಜಿಪಿ ಹಿತೇಂದ್ರ ಇದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆ. ಇಂದು ಸೇವೆಯಿಂದ ನಿವೃತ್ತಿಯಾಗಲಿರುವಂತಹ ಡಿಜಿಪಿ ರಾಮಚಂದ್ರ ರಾವ್ ಅಶ್ಲೀಲ ವಿಡಿಯೋ ಆರೋಪದಲ್ಲಿ ಸಸ್ಪೆಂಡ್ ಆಗಿದ್ದಂತ ರಾಮಚಂದ್ರ ರಾವ್ ಕಳೆದ 20 ದಿನಗಳ ಹಿಂದೆ ಸಿಐಡಿಗೆ ವರ್ಗಾವಣೆಯಾಗಿದ್ರು. ರಾಮಚಂದ್ರ ರಾವ್ ಸಂಜೆ ವೇಳೆಗೆ ಯಾರಿಗೆ ಡಿಜಿಪಿ ಹುದ್ದೆ ಅನ್ನುವಂತ ಸೀಕ್ರೆಟ್ ರಿವೀಲ್ ಆಗುತ್ತೆ. ಕಳೆದ ವರ್ಷವೇ ಪ್ರಮೋಷನ್ ಪಡಿಬೇಕಿದ್ದಂತ ಎಡಿಜಿಪಿ ದಯಾನಂದ್ ಕಾಲ್ತುಳಿತ ಕೇಸ್ನಿಂದಾಗಿ ಅರುಣ್ ಚಕ್ರವರ್ತಿಗೆ ಡಿಜಿಪಿ ಪ್ರಮೋಷನ್ ಆಗಿ ಕೊಡಲಾಗಿತ್ತು. ಹಾಗಾದ್ರೆ ಈ ಒಂದು ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಇವತ್ತು ಸಂಜೆನೆ ಉತ್ತರ ಸಿಗುತ್ತಾ? ಡಿಜಿಪಿ ರಾಮಚಂದ್ರ ರಾವ್ ನಿವೃತ್ತಿ ಹಿನ್ನೆಲೆ ಶುರುವಾಗಿರುವಂತ ಫೈಟ್ ಇದು. ಅಧಿಕಾರಿಗಳ ನಡುವೆ ಈಗ ಫೈಟ್ ಶುರುವಾಗಿದೆ. ಯಾರಿಗೆ ಹಾಗಾದ್ರೆ ಡಿಜಿಪಿ ಪ್ರಮೋಷನ್ ಸಿಗಬಹುದು ಅನ್ನುವಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಸಿಎಂ ಬದಲಾವಣೆಯ ನಂತರ ಈ ರೀತಿಯಾಗಿ ಒಂದಷ್ಟು ಇಲಾಖೆಗಳಲ್ಲಿ ಬದಲಾವಣೆ ಆಗೋದು ಕೂಡ ಸಂಪ್ರದಾಯ. ಅದರಂತೆ ಇಲ್ಲಿ ಯಾರಿಗೆ ಲೆಕ್ ಸಿಗುತ್ತೆ ಅಂತ